2023-24ನೇ ಸಾಲಿನ UPSC ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವಂಥದ್ದು. ಅದರಲ್ಲೂ ನಮ್ಮ ಕರ್ನಾಟಕದಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ UPSC ಅಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಅದರಲ್ಲಿ ವಿಜಯನಗರದಲ್ಲಿರುವಂತಹ ಇಂಡಿಯಾ ಫಾರ್ IAS ಅಕಾಡೆಮಿಯಿಂದ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು UPSC ಅಡಿಯಲ್ಲಿ ಫಲಿತಾಂಶವನ್ನು ಕೂಡ ಒಳ್ಳೆ ಫಲಿತಾಂಶವನ್ನು ಪಡ್ಕೊಂಡಿರುವಂಥದ್ದು. ಅದರಲ್ಲಿ ನಮ್ಮ ಜೊತೆಗೆ ಶಶಾಂತ್ ಇದ್ದಾರೆ. ಇವರು ಮೂಲತಃ ಗ್ರಾಮೀಣ ಭಾಗದಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು UPSCಯನ್ನು ಕ್ಲಿಯರ್ ಮಾಡಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ಯಾವ ರೀತಿಯಾಗಿತ್ತು ಅವರ ಶ್ರಮ ಹಿಂದಿನ ಪರಿಶ್ರಮ ಯಾವ ರೀತಿಯಾಗಿತ್ತು, ಜೊತೆಗೆ ಇವತ್ತು ರಿಸಲ್ಟ್ ಬಂದಿರುವಂಥದ್ದು ಎಷ್ಟು ಖುಷಿ ತಂದಿದೆ ಅಂತೇಳಿ. ಇವತ್ತು ನೀವು ಒಳ್ಳೆ ರ್ಯಾಂಕಲ್ಲಿ ತೇರ್ಗಡೆ ಆಗಿರುವಂಥದ್ದು, ಜೊತೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಇವತ್ತು UPSC ಕ್ಲಿಯರ್ ಮಾಡಿರುವಂಥದ್ದು ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಫಸ್ಟು ನನ್ನ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದೆ 459ನೇ ರ್ಯಾಂಕ್ ಬಂದಿದೆ ಅಂತ, IPS ಸಿಗುತ್ತೆ ಅಂತ. ಮತ್ತು ನಾನು ಮೊದಲು ಇಷ್ಟಪಟ್ಟಿದ್ದ ಸರ್ವೀಸು ಸಿಕ್ಕಿದೆ ನನಗೆ, IPS. ಸೊ ತುಂಬ ಖುಷಿ ಇದೆ ಸರ್. ಎಲ್ಲಿ ನೀವು ಓದಿದ್ದು, ಎಲ್ಲಿ ನಿಮ್ಮದು ಮೂಲತಃ ಯಾವ ಊರು, ಜೊತೆ ಕನ್ನಡ ಮೀಡಿಯಮಲ್ಲಿ ಓದಿ ನೀವು ಪಾಸ್ ಮಾಡಿದ್ದೀರಿ ಅಂತ ಕೇಳ್ಪಟ್ವಿ. ಸರ್, ಇನಿಷಿಯಲಿ ಇನ್ ದ ಸ್ಕೂಲ್ ಬ್ಯಾಕ್ಗ್ರೌಂಡ್ ಕನ್ನಡ ಮೀಡಿಯಮ್, ಲೇಟರ್ ಕಾಲೇಜಲ್ಲಿ ಇಂಗ್ಲೀಷ್ ಮೀಡಿಯಮ್ ತೊಗೊಂಡೆ. ಸರ್, ನಾನು ಮೂಲತಃ ಹಾಸನದವನು. ಹಾಸನಲ್ಲಿ ಚನ್ನರಾಯಪಟ್ಟಣ ತಾಲೂಕು, ನಲ್ಲೂರು ವಿಲೇಜ್. ಸೊ ಅಲ್ಲಿಂದ ಬಂದಿದ್ದೀನಿ ಸರ್ ನಾನು. ಎಷ್ಟು ಏಜ್ ನಿಮ್ಗೆ ಈಗ? ಸರ್ 24 ಸರ್. ಹೇಗೆ ಸಾಧ್ಯ ಆಯಿತು 24 ವರ್ಷಕ್ಕೆ ಕ್ಲಿಯರ್ ಮಾಡಿದ್ದೀರಲ್ಲ? ಸರ್, ಹೇಗೆ ಸಾಧ್ಯ ಆಯಿತು ಅಂದರೆ ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದೆ. ಸೊ ಡಿಗ್ರಿ ಆದ ತಕ್ಷಣ ಡಬಲ್ ಡಿಗ್ರಿಗೆ ಫೋಕಸ್ ಮಾಡ್ದೇನೆ ಈ ಸಿವಿಲ್ ಸರ್ವಿಸ್ಗೆ ಬರಲೇಬೇಕು. ನನಗೆ ಪೀಪಲ್ ಜೊತೆ ಕನೆಕ್ಟ್ ಆಗೋದು ಮತ್ತು ಪ್ರೆಷರ್ಗೆ ಅಂಡರ್ ವರ್ಕ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಆದ್ದರಿಂದ ಇದು ನನಗೆ ಇಷ್ಟ ಆಗಿ ಬಂದೆ ಸರ್. ನಿಮಗೆ ಮಾರ್ಗದರ್ಶನ ಯಾರು? ಸರ್, ನನ್ನ ಮಾರ್ಗದರ್ಶನ ನಾನು ಯಾವಾಗಲೂ ನನ್ನ ದ್ರೋಣಾಚಾರ್ಯರೇ ಅಂತ ಹೇಳುವಂಥದ್ದು ನನ್ನ ಮೆಂಟರ್ ಆದಂಥ ಬಸವರಾಜ್ ಸರ್. ಜೊತೆಗೆ ನಿಮಗೆ ಇವತ್ತು ಬೆಂಗಳೂರಿನಲ್ಲಿ ಈ ಎಕ್ಸಾಮ್ನ ಅಟೆಂಡ್ ಮಾಡಿ ಕ್ಲಿಯರ್ ಮಾಡೋದಕ್ಕೆ ಇಂಡಿಯಾ ಫಾರ್ IAS ಕೂಡ ಒಂದು ಮೂಲ ಕಾರಣ. ಈ ಇಂಡಿಯಾ ಫಾರ್ IAS ಅಲ್ಲಿ ಯಾವ ರೀತಿಯಾದಂಥ ತರಬೇತಿ ಸಿಕ್ತು, ಜೊತೆಗೆ ಇಲ್ಲಿ ನೀವು ಯಾವ ರೀತಿ ಪರಿಶ್ರಮ ಹಾಕಿದ್ರಿ? ಸರ್, ನಾನು ಮೊದಲಿಂದನೂ ಪರಿಶ್ರಮ ಆಗ್ತಾ ಇದ್ದೆ, ಬಟ್ ಕೆಲವೊಂದು ಕಡೆ ರೈಟ್ ಗೈಡೆನ್ಸ್ ಸಿಗ್ತಾ ಇರಲಿಲ್ಲ. ಸೊ ಇಂಡಿಯಾ ಫಾರ್ IASಗೆ ಬಂದಮೇಲೆ ಬಸವರಾಜ್ ಸರ್ನ ಮೀಟ್ ಮಾಡಿದೆ. ಬಸವರಾಜ್ ಸರ್ನ ಮೀಟ್ ಮಾಡಿ ಅವರು ಅಲ್ಲಿ ಪ್ರಿಲಿಮ್ಸ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಪ್ರಿಲಿಮ್ಸಿಂದ ಮೇನ್ಸ್ಗೆ ಯಾವ ರೀತಿ ಶಿಫ್ಟ್ ಇರಬೇಕು, ಮೆಂಟಲ್ ಶಿಫ್ಟು, ಆನ್ಸರ್ ರೈಟಿಂಗ್ ಯಾವ ರೀತಿ ಇರಬೇಕು, ಎಸ್ಸೆ ರೈಟಿಂಗು, ಇದೆಲ್ಲನೂ ಅವರು ಮೆಂಟರ್ ಮಾಡಿರೋದ್ರಿಂದ, ಮತ್ತು ಆಲ್ರೆಡಿ IPS ಆಗಿದ್ದಾರೆ ರವಿನಂದನ್ ಅಂತ, ಈಸ್ ಆಲ್ಸೋ ಫ್ರಮ್ ಮೈ ಹೋಮ್ ಟೌನ್. ಸೊ ಅವ್ರ ಗೈಡೆನ್ಸಿಂದ ಇದು ಸಾಧ್ಯವಾಯಿತು ಸರ್. ನೀವು ಗ್ರಾಮೀಣ ಭಾಗದಿಂದ ಬಂದು ಕ್ಲಿಯರ್ ಮಾಡಿರುವಂಥದ್ದು, ಈ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಸರ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಆಗಿದ್ದೀನಿ IPS ಅಂತ ಮಾತ್ರ ಬರಬೇಡಿ, ಕಮ್ ವಿತ್ ಪರ್ಪಸ್. ಸೊ ನೀವು ನಾಳೆ ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ನಿಮಗೆ ಆ ಪರ್ಪಸ್ ಮಾತ್ರ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರುತ್ತೆ ಎವ್ರಿ ಡೇ. ಸೊ ಕಮ್ ವಿತ್ ಪರ್ಪಸ್. ನಿಮ್ಮ ತಂದೆ ತಾಯಿ ಫ್ಯಾಮಿಲಿಗೆಲ್ಲ ನಿಮ್ಮ ರಿಸಲ್ಟ್ನ ಶೇರ್ ಮಾಡ್ಕೊಂಡ್ರೆ? ಸರಿ ಸರ್, ಶೇರ್ ಮಾಡಿದೆ. ತುಂಬ ಖುಷಿಪಟ್ಟರು, ನಮ್ಮಮ್ಮ ತುಂಬ ಖುಷಿಪಟ್ಟರು ಸರ್. ಮೀಟ್ ಮಾಡಿದ್ರೆ ಇನ್ನೂ ಇಲ್ವಾ? ಇಲ್ಲ ಸರ್, ಹೋಗ್ಬೇಕು, ಮೀಟ್ ಮಾಡಬೇಕು. ನೆಕ್ಸ್ಟ್ ಈಗ IPS ಆದಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ನಾನು ಇಷ್ಟಪಟ್ಟಿರೋ ಸರ್ವಿಸ್ ಸಿಕ್ಕಿದೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಎಲ್ಲಿ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇರುತ್ತೆ ಅಲ್ಲೆಲ್ಲ ತುಂಬ ಶ್ರಮ ಹಾಕಿ ಲಾ ಆ್ಯಂಡ್ ಆರ್ಡರ್. ಬಿಕಾಸ್ ಸರ್, ನಾನು ತುಂಬ ಏನು ಬಿಲೀವ್ ಮಾಡ್ತೀನಿ ಅಂದರೆ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಂಟ್ರಿ ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ, ಯಾವುದೇ ರೀಜನ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂದರೆ ಪೊಲೀಸ್ ಸರ್ವಿಸಲ್ಲಿ ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ಲಿ ನಾನು ಶ್ರಮ ವಹಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಇದಿಷ್ಟು UPSCಯಲ್ಲಿ ತೇರ್ಗಡೆ ಆಗಿರುವಂತಹ ಶಶಾಂತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.